ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವ ಸಿಂಹರಾಶಿಯವರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾಗಿರುವ ಸ್ವಾಗತ. ಸಿಂಹರಾಶಿಯವರಿಗೆ ಈ ಹೆಸರಿನ ಮಹಿಳೆ ದೊಡ್ಡ ಶತ್ರು. ಅವಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾಳೆ. ಈಗಲೂ ಕೂಡ ನಿಮ್ಮ ಜೀವನದಲ್ಲಿ ಕಣ್ಣುಗಳನ್ನು ತೆರೆಯಿರಿ, ಇಲ್ಲವಾದರೆ ಅಪಾಯ ಕಾದಿದೆ. ಎಚ್ಚರಿಕೆಯನ್ನು ವಹಿಸದಿದ್ದರೆ ನೀವು ಎಂದಿಗೂ ಕೂಡ ಊಹಿಸದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡ್ತೀರಾ. ಸಿಂಹರಾಶಿಯವರೇ, ಈ ಜನವರಿ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಮತ್ತು ಮಹತ್ವದ ಸನ್ನಿವೇಶಗಳು ಸಂಭವಿಸುತ್ತೆ. ಅದು ಕೂಡ ನೀವು ಕನಸು ಕಂಡಂತೆ ನೀವು ಎಲ್ಲ ರೀತಿಯಿಂದಲೂ ಕೂಡ ಅದೃಷ್ಟಶಾಲಿಯಾಗಿರ್ತೀರಾ. ಆದ್ದರಿಂದ ನಿಮಗೆ ಬರುವಂತಹ ಈ ಅದೃಷ್ಟವನ್ನು ಕಳೆದುಕೊಳ್ಬೇಡಿ. ಸಿಂಹರಾಶಿಯವರೇ, ಈ ಸಮಯ ನೀವು ದುರ್ಗಾ ಮಾತೆಯ ಆರಾಧಕರಾಗಿದ್ದರೆ ಜೈ ದುರ್ಗಾ ಮಾತೆ ಎಂದು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ರಾಶಿಯವರಿಗೆ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಹೇಗೆ ಸಂಭವಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಯಾವ ರೀತಿ ತೊಂದರೆಗಳು ಬರುತ್ತೆ, ಶುಭ ಸಂಕಷ್ಟಗಳನ್ನು ಎದುರಿಸೋಕೆ ಯಾವ ಒಂದು ಮಾರ್ಗವನ್ನು ಅನುಸರಿಸಬೇಕು, ಯಾವ ದೇವರನ್ನು ಪೂಜಿಸಬೇಕು, ಅವೆಲ್ಲವೂ ಕೂಡ ಈ ರಾಶಿ ಚಕ್ರ ಚಿಹ್ನೆಗೆ ಅನುಕೂಲವಾಗಿರುತ್ತದೆ. ಜಾತಕಗಳಿಗೆ ಅದೃಷ್ಟ ಹೇಗೆ ಬರುತ್ತದೆ, ನೀವು ಅದನ್ನು ಹೇಗೆ ಬಳಸಬಹುದು ಮತ್ತು ನಿಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ಯಾವ ರೀತಿಯ ಪ್ರಯೋಜನಗಳು ನಿಮಗೆ ಹೆಚ್ಚು ಲಾಭವನ್ನು ಉಂಟು ಮಾಡುತ್ತೆ. ವಿಶೇಷವಾಗಿ ಸಿಂಹ ರಾಶಿ ಚಕ್ರ ಚಿಹ್ನೆಯ ದೊಡ್ಡ ಶತ್ರುವಾಗಿರುವ ಮಹಿಳೆಯ ಹೆಸರು. ಅವಳು ನಿಮ್ಮ ಜೀವನವನ್ನು ಹೇಗೆ ನಾಶ ಮಾಡಲು ಪ್ರಯತ್ನಿಸ್ತಾಳೆ, ಒಟ್ಟಾರೆ ನೀವು ಅವಳನ್ನು ಹೇಗೆ ತೊಡೆದು ಹಾಕಬಹುದು ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ಹಾಗೆಯೇ ನೀವು ಅನುಸರಿಸಬೇಕಾದಂತಹ ಸಣ್ಣ ಪುಟ್ಟ ಪರಿಹಾರದ ಬಗ್ಗೆ ಕೂಡ ನಾವು ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ವಿಶೇಷವಾದ ಸಂಪೂರ್ಣವಾದ ಮಾಹಿತಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಈ ರಾಶಿ ಚಕ್ರ ಜನರು ಇಲ್ಲಿಯವರೆಗೂ ಎದುರಿಸಿದಂತಹ ಎಲ್ಲ ಕಷ್ಟ, ಅವಮಾನ, ದುಃಖ ದೂರವಾಗುತ್ತೆ ಮತ್ತು ಅವರು ಈಗ ಶ್ರೀಮಂತರಾಗುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ. ನಾಳೆ ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾಗಿರುವ ಬದಲಾವಣೆಯನ್ನು ಸಹ ನೀವು ನೋಡಲಿದ್ದೀರಾ. ನಿಮ್ಮ ಜೀವನ ಈ ರಾಶಿ ಚಕ್ರ ಚಿಹ್ನೆಯ ಉದ್ಯಮಿಗಳಿಗೆ ಅದ್ಭುತವಾದ ಅಪಾರವಾದ ವ್ಯಾಪಾರ ಹೊಂದಿಕೆ ತುಂಬಾ ಒಳ್ಳೆಯದು. ಅಂದರೆ ಹಿಂದೆ ವ್ಯಾಪಾರದಲ್ಲಿ ಮಾಡಿದಂತಹ ಹೂಡಿಕೆಗಳಿಂದ ಹೆಚ್ಚು ಲಾಭ, ಆರ್ಥಿಕ ಲಾಭಗಳು ಬರುತ್ತದೆ. ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಸೂರ್ಯ ಹಾಗೂ ನಿಮ್ಮ ಶಟಾಧಿಪತಿಯಾಗಿರುವಂತಹ ಕುಜನು, ವ್ಯಯಾಧಿಪತಿ ಮತ್ತು ಸಪ್ತಮಾಧಿಪತಿ ಆಗಿರುವಂತಹ ಈ ಸಮಯ ರಾಹು, ದ್ವಿತೀಯಾಧಿಪತಿ ಆಗಿರುವಂತಹ ಪಂಚಮಾಧಿಪತಿ ಆಗಿರುವಂತಹ ಈ ಒಂದು ಸಂದರ್ಭ ಬುಧನು, ಎಲ್ಲರೂ ಕೂಡ ನಿಮಗೆ ಶಕ್ತಿ, ಸಾಮರ್ಥ್ಯ, ಜೀವನದಲ್ಲಿ ವಿಪರೀತವಾದ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಇದರಿಂದ ನಿಮಗೆ ಯಾವುದೇ ತೊಂದರೆ ಆಗೋದಿಲ್ಲ. ಆದರೆ ಎಚ್ಚರಿಕೆಯನ್ನು ವಹಿಸಬೇಕು. ಖರ್ಚುಗಳು ಹೆಚ್ಚಾಗುತ್ತೆ. ಶುಭ ಕಾರ್ಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ವಿಶೇಷವಾಗಿ ತಾಳ್ಮೆಯಿಂದ ನಡೆದುಕೊಳ್ಬೇಕು, ಇಲ್ಲದಿದ್ದರೆ ತೊಂದರೆಗಳು ಸಂಭವಿಸುತ್ತದೆ. ಶನಿ 11ನೇ ಮನೆಯಲ್ಲಿ ಇರೋದ್ರಿಂದ ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ಖಂಡಿತವಾಗಿ ತುಂಬಾ ಒಳ್ಳೆಯದನ್ನ ಮಾಡ್ತಾನೆ. ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. ಅವನು ನಿಮ್ಮನ್ನ ಕಾಪಾಡುತ್ತಾನೆ. ಯಾವುದೋ ಒಂದು ಶುಭ ಫಲ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಮತ್ತು ಒಡ ಹುಟ್ಟಿದವರೊಂದಿಗೆ ತುಂಬಾ ಸಮಯವನ್ನ ಕಳೀತೀರಾ. ಸಂತೋಷದಿಂದ ಜೀವನವನ್ನ ನಡೆಸ್ತೀರಾ. ನಿಮ್ಮ ಸ್ನೇಹಿತರು ಕೂಡ ನಿಮಗೆ ಬೆಂಬಲವನ್ನ ನೀಡ್ತಾರೆ. ನಿಮ್ಮ ವೈವಾಹಿಕ ಜೀವನ ತುಂಬಾ ಅನುಕೂಲಕರವಾಗಿ ಸುಖಮಯವಾಗಿ ಸಾಗುತ್ತೆ. ಗುರುಬಲ ಇರೋದ್ರಿಂದ ಈ ರಾಶಿಯವರಿಗೆ ಪ್ರಭಾವಿ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಗುರುಬಲದ ಪ್ರಭಾವದಿಂದ ವಿಶೇಷವಾಗಿ ಕಂಕಣ ಭಾಗ್ಯ ಕೂಡ ಕೂಡಿ ಬರುವ ಸಾಧ್ಯತೆ ಇದೆ. ನೀವು ಅನುಭವಿಸುತ್ತಿರುವಂತಹ ಪ್ರತಿಯೊಂದು ಸೌಕರ್ಯ ಕೂಡ ಗುರುಬಲದ ಕಾರಣದಿಂದಾಗಿರುತ್ತೆ. ನೀವು ಯಾವುದೋ ಜನ್ಮದಲ್ಲಿ ಯಾವ ಪುಣ್ಯವನ್ನ ಗಳಿಸಿದ್ದೀರಿ ಎಂದು ನನಗೆ ತಿಳಿದಿಲ್ಲ. ಆದರೆ ನಿಮ್ಮ ಜೀವನ ಇಷ್ಟು ದಿನ ಕೆಳಭಾಗದಲ್ಲಿತ್ತು. ನೀವು ಈಗ ಒಂದೇ ಸಮನೆ ಒಂದೇ ಬಾರಿಗೆ ಇಷ್ಟೊಂದು ಹಣವನ್ನ ಗಳಿಸುತ್ತೀರಾ ಎಂದು ಕೇಳಿದಾಗ ಖಂಡಿತವಾಗಿ ಅನೇಕ ಜನರು ಆಶ್ಚರ್ಯಪಡ್ತಾರೆ. ನಿಮ್ಮ ಕಣ್ಣುಗಳನ್ನ ಸಹ ನೀವು ನಂಬೋದಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಐಷಾರಾಮಿ ಬದುಕು ನಿಮ್ಮ ಕಣ್ಣ ಮುಂದೆ ಬರುತ್ತದೆ. ಅವರು ಯಾವುದರ ಒಂದು ಅರ್ಥವನ್ನ ನೀವು ಕಂಡುಕೊಂಡರೆ ಸಾಕು, ಜೀವನದಲ್ಲಿ ಇರುವಂತಹ ದೈವಿಕವಾದ ಮಾರ್ಗ ಮತ್ತು ನಿಮಗೆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ದೊರೆತಿದೆ ಎಂಬುದರ ಇದರ ಅರ್ಥವಾಗಿರುತ್ತದೆ. ಹಿಂದೆ ನಿಮ್ಮನ್ನ ತೊರೆದು ಹೋದವರು ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತಾರೆ ಮತ್ತು ಅವರು ತಮ್ಮ ತಪ್ಪುಗಳನ್ನು ತಿಳಿದುಕೊಳ್ತಾರೆ. ಈ ಸಮಯ ಬಹಳ ವೇಗವಾಗಿ ಬರುತ್ತದೆ, ಏಕೆಂದರೆ ಈ ಜನವರಿ ತಿಂಗಳು ಅತ್ಯಂತ ವಿಶೇಷ ಮತ್ತು ಸಿಂಹ ರಾಶಿಯವರಿಗೆ ಒಳ್ಳೆಯ ಸಮಯ. ಇಂದಿನಿಂದ ಅವರ ಜೀವನದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಮತ್ತು ಅವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಅದ್ಭುತವಾದ ಬೆಂಬಲ ನೀಡಲಾಗುತ್ತೆ. ಏಕೆಂದರೆ ಈ ಸಿಂಹ ರಾಶಿಯವರಿಗೆ ತುಂಬಾ ಒಳ್ಳೆಯ ಮನಸ್ಸಿದೆ. ಈ ಸಮಯ ತುಂಬಾ ಚೆನ್ನಾಗಿದೆ. ಅದೇ ರೀತಿ ಜ್ಯೋತಿಷದ ಪ್ರಕಾರ ಸಿಂಹ ರಾಶಿಯವರು ಬುದ್ಧಿವಂತರು ಮತ್ತು ಶಕ್ತಿವಂತರು. ಯಾವುದೇ ಕೆಲಸವನ್ನ ಕೊಟ್ಟರು ಕೂಡ ಅತ್ಯುತ್ತಮವಾಗಿ ಮಾಡ್ತಾರೆ. ಯಾವುದೇ ತೊಂದರೆಗಳು ಬಂದರೂ ಕೂಡ ಎದುರಿಸುವಂತಹ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಈ ಜನರಿಗೆ ಈಗ ಅದೃಷ್ಟ ಆಕಾಶವನ್ನ ಮುಟ್ಟುತ್ತದೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯ ಮತ್ತು ಈ ಒಂದು ಸಂದರ್ಭದಲ್ಲಿ ಸೂರ್ಯನ ಅನುಗ್ರಹ ವಿಶೇಷ ಎಂದು ಗುರುತಿಸಲ್ಪಡುತ್ತದೆ. ನಿಜವಾದಂತಹ ಅಧಿಪತಿ ಸೂರ್ಯ
ಸೂರ್ಯ ಆಗಿರೋದ್ರಿಂದ ಈ ರಾಶಿ ಚಕ್ರ ಚಿಹ್ನೆಯು ಸೂರ್ಯನಂತೆ ಹೊಳಪಿನಿಂದ ತುಂಬಿರ್ತಾರೆ. ಎಲ್ಲ ರೀತಿಯ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ತಾರೆ. ಚಿನ್ನದಂತಹ ವಜ್ರದಂತಹ ಹೊಳಪು ಇವರ ಜೀವನದಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವನ ಹಾಗೂ ರಾಶಿ ಚಕ್ರ ಚಿಹ್ನೆ ಬಹಳಷ್ಟು ವಿಭಿನ್ನವಾಗಿದೆ ಎಂಬುದರಲ್ಲಿ ಸಂದೇಹವಿಲ್ಲ. ಸ್ನೇಹಿತರೆ, ನೀವು ಇಷ್ಟು ದಿನ ಯಾವ ರೀತಿಯಾಗಿ ಯಾರಿಗಾಗಿ ನಿಮ್ಮ ಜೀವನವನ್ನು ಸವಿದಿದ್ದೀರೋ, ಯಾರಿಗಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದ್ದೀರೋ ಅಂತಹ ಜನರ ನಿಜವಾದ ಮುಖವಾಡ ನಿಮ್ಮ ಕಣ್ಣಿಗೆ ಬೀಳುತ್ತದೆ. ಇದರಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ಮಾಡಿರ್ತಕ್ಕಂತಹ ಪ್ರತಿಯೊಂದು ತ್ಯಾಗದ ಇಂದಿನ ನೋವು, ಕತೆ, ಕಣ್ಣೀರುಗಳು ನಿಮ್ಮ ನೆನಪಿಗೆ ಬರುತ್ತದೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಈಗ ಆ ವ್ಯಕ್ತಿಯ ನಿಜವಾದ ಬಣ್ಣ ನಿಮ್ಮ ಮುಂದೆ ಬಯಲಾಗುತ್ತದೆ. ಇದರಿಂದಾಗಿ ನಿಮಗೆ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಯೋಚನೆ ಶಕ್ತಿ ಬದಲಾಗುತ್ತದೆ. ಎಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಉಜ್ವಲವಾಗುತ್ತದೆ. ನೀವು ನಂಬಿರುವಂತಹ ಜನರ ಮೋಸದ ಮುಖವಾಡಗಳು ದೇವರು ನಿಮಗೆ ಅರ್ಥವಾಗುವಂತೆ ಮಾಡ್ತಾ ಇದ್ದಾನೆ. ಇದರಿಂದ ನೀವು ನಂಬಿಕೆಯನ್ನು ಕಳೆದುಕೊಳ್ಳಬಹುದು, ಕೆಲವೊಂದಿಷ್ಟು ತೊಂದರೆಯನ್ನು ಅನುಭವಿಸಬಹುದು, ಧೈರ್ಯವನ್ನು ಗೆಡಬಹುದು. ಆದರೆ ಅಷ್ಟೇ ಬೇಗ ಆ ದೇವರು ನಿಮಗೆ ಧೈರ್ಯ ಮತ್ತು ಶಕ್ತಿಯನ್ನು ಕೊಡ್ತಾನೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಯಶಸ್ಸು, ಐಷಾರಾಮಿ ಜೀವನ ಎಲ್ಲವೂ ನಿಮ್ಮ ಪಾಲಾಗುತ್ತದೆ. ಅದರ ಬಗ್ಗೆ ಗೊತ್ತೇ ಇರೋದಿಲ್ಲ ನಿಮಗೆ ಯಾವ ರೀತಿ ಬಂದು ನಿಮ್ಮ ಮನೆ ಸೇರುತ್ತೆ ಅಂತ. ಆದರೂ ಕೂಡ ನೀವು ಕಷ್ಟಪಡದೆ ಹೋದರೂ ಕೂಡ ಇಲ್ಲಿಯವರೆಗೆ ಪಟ್ಟಂತಹ ಪರಿಶ್ರಮದ ಒಂದು ವಿಶೇಷವಾದ ಉಡುಗೊರೆ ಇದಾಗಿರುತ್ತೆ. ಹಣ, ಐಶ್ವರ್ಯ ನಿಮ್ಮ ಮನೆಗೆ ಬಂದು ಸೇರೋದಲ್ಲದೆ ಉದ್ಯೋಗ ಸ್ಥಳದಲ್ಲಿ ಅತಿ ಮುಖ್ಯವಾಗಿರುವಂತಹ ಕೆಲಸದಲ್ಲೂ ಕೂಡ ನೀವು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತೀರಾ. ನಿಮ್ಮ ನಿರ್ಣಯದ ಮೇಲೆ ಎಲ್ಲರೂ ನಿಂತುಕೊಳ್ತಾರೆ. ನಿಮ್ಮ ಮೇಲೆ ಗೌರವವನ್ನು ಕೊಡ್ತಾರೆ. ಮನೆಯಲ್ಲೂ ವಿಶೇಷವಾಗಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರೇ, ನಿಮ್ಮ ನಿರ್ಣಯವೇ ಕೊನೆ ಎಂದು ಹೇಳುತ್ತಾರೆ. ನಿಮ್ಮ ಮೇಲೆ ಅಷ್ಟು ನಂಬಿಕೆಯನ್ನು ಇಡ್ತಾರೆ. ಕೆಲಸದ ಸ್ಥಳದಲ್ಲಿ ಇಷ್ಟು ದಿನ ಯಾರು ನಿಮ್ಮನ್ನು ಅವಮಾನ ಮಾಡಿದ್ದಾರೋ, ನಿಮ್ಮ ಜೀವನದಲ್ಲಿ ಒಂದು ತೊಂದರೆಯನ್ನು ಕೊಟ್ಟಿದ್ದಾರೋ, ಯಾರು ನಿಮಗೆ ಶತ್ರು ಆಗಿದ್ದಾರೋ ಅವರೇ ಬಂದು ನಿಮ್ಮ ಮುಂದೆ ತಲೆಬಾಗಿ ಕ್ಷಮೆ ಕೇಳುವಂತಹ ಸಮಯ ಇದು. ಅವರೇ ನಿಮ್ಮನ್ನು ಹೊಗಳುತ್ತಾರೆ. ಈ ಒಂದು ರೀತಿಯ ಘಟನೆಗಳು ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಅದನ್ನು ನೀವು ನೋಡಿ ಬಹಳಷ್ಟು ಸಂತೋಷ ಪಡ್ತೀರಾ. ಇಷ್ಟು ದಿನಗಳ ಕಾಲ ತೊಂದರೆಯನ್ನು ಅನುಭವಿಸ್ತಾ ಬಂದಿರುವಂತಹ ನಿಮಗೆ ಈ ರೀತಿ ಇನ್ನು ಮುಂದೆ ಆಗೋದಿಲ್ಲ. ನಿಮ್ಮ ಜೀವನ ಇನ್ನು ಮುಂದೆ ಬದಲಾಗುತ್ತೆ, ಶುಭವಾಗುತ್ತೆ. ಸ್ನೇಹಿತರೆ, ಈ ಸಮಯದಲ್ಲಿ ಸಿಗುವಂತಹ ಸಂತೋಷದ ವಿಚಾರಗಳು ಮತ್ತು ನೀವು ಜೀವನದ ಪೂರ್ತಿ ಮರೆಯೋದಿಲ್ಲ. ಈ ಸಮಯದಲ್ಲಿ ಸಿಂಹ ರಾಶಿಯವರಿಗೆ ಧನಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ಇರೋದ್ರಿಂದ ಯಾವುದೇ ಕಷ್ಟ ಬಂದರೂ ಕೂಡ ಸುಲಭವಾಗಿ ಪರಿಹಾರವಾಗುತ್ತೆ. ಮುಖ್ಯವಾಗಿ ಹಣಕಾಸಿನ ಪರಿಸ್ಥಿತಿಗಳು ಬಲಗೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಎಲ್ಲ ರೀತಿಯ ಸವಾಲುಗಳನ್ನು ಆಳವಾಗಿ ತೆಗೆದುಕೊಂಡು ಎದುರಿಸುವಂತಹ ಮನಸ್ಥಿತಿಯನ್ನು, ನಿಮ್ಮ ಒಳ್ಳೆಯ ಭಾವನೆಗಳಿಂದ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಎಂಬಂತಹ ವಿಶೇಷತೆಯನ್ನು ಅರ್ಥ ಮಾಡಿಕೊಳ್ಬೇಕು. ಅದರ ಜೀವನದಲ್ಲಿ ಹೊರಗೆ ಬರುವಂತಹ ತುಂಬ ಕಷ್ಟಗಳು ಗಂಭೀರವಾಗಿ ಕಾಣುತ್ತದೆ, ಆದರೆ ಒಳಗೆ ವೇಗದ ಸಾಗರವೇ ಇರುತ್ತದೆ ಮತ್ತು ಮನಸ್ಥಿತಿ ಸಾಗರದಂತೆ ಇರುತ್ತೆ. ಅವರು ಹೊರಗೆ ವೇಗವಾಗಿ ಕಾಣಿಸಿಕೊಂಡರೂ ಒಳಗೆ ಅನೇಕ ಆಲೋಚನೆಗಳಿಂದ ನೋವನ್ನು ಅನುಭವಿಸ್ತಾರೆ. ಸಿಂಹ ರಾಶಿಯವರು ತಾಳ್ಮೆ ಮತ್ತು ಸಹಿಷ್ಣುತೆಗೆ ಉತ್ತಮವಾದ ಒಂದು ನಿದರ್ಶನ ಅಂತ ಹೇಳಬಹುದು. ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ನೀವು ತುಂಬ ಶ್ರಮಿಸಿರ್ತೀರಾ. ಒಳ್ಳೆಯತನ ಮತ್ತು ಹೆಚ್ಚು ಪರಿಶ್ರಮ ಈ ಸಿಂಹ ರಾಶಿಯವರ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳಲು ನೀವು ಮೊದಲು ಅವರ ಅಪರಿಮಿತವಾದ ಇಚ್ಛಾಶಕ್ತಿಯನ್ನು ತಿಳಿದುಕೊಳ್ಬೇಕು. ಅವರು ಒಂದು ಕೆಲಸವನ್ನು ಮಾಡಿ ಗುರಿಯನ್ನು ಹೊಂದಿದ್ದರೆ ಅದನ್ನು ಮುಗಿಸುವವರೆಗೂ ಕೂಡ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಆಸೆ ಇರೋದಿಲ್ಲ. ಅದೇ ರೀತಿ ಅವರು ಭಾವನಾತ್ಮಕ ಲೋಕದಲ್ಲಿ ಜೀವಿಸ್ತಾರೆ. ಅವರು ಯಾವುದನ್ನಾದರೂ ಕೂಡ ಸಾಧಿಸೋಕೆ ಹಿಂದೆ ಸರಿಯೋದಿಲ್ಲ. ಎಷ್ಟೇ ಕಷ್ಟಗಳು, ಅಡೆತಡೆಗಳು ಬಂದರೂ ಕೂಡ ಎಲ್ಲ ರೀತಿಯ ತೊಂದರೆಯನ್ನು ಮೆಟ್ಟು ನಿಂತು ಜೀವನದಲ್ಲಿ ವಿಶೇಷತೆಯಿಂದ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಕಂಡುಕೊಳ್ತಾರೆ. ಇವರ ಗುರಿಯಿಂದ ವಿಮುಖರಾಗೋದಿಲ್ಲ. ಈ ರಾಶಿ ಚಕ್ರ ಚಿಹ್ನೆಯ ಮಹಿಳೆಯರು ಎತ್ತರದ ಕನ್ನಡಿ ಮುಂದೆ ನಿಂತು ತಮ್ಮ ಸೌಂದರ್ಯವನ್ನು, ತಮ್ಮ ಆತ್ಮವಿಶ್ವಾಸವನ್ನು ದುಪ್ಪಟ್ಟು ಮಾಡಿಕೊಳ್ತಾರೆ. ಈ ರೀತಿ ಅವರನ್ನು ಅವರು ಪ್ರೀತಿ ಮಾಡಿದಾಗ ಮಾತ್ರ ಜಗತ್ತಿನಲ್ಲಿ ಒಂದು ವಿಶೇಷವಾದ ವ್ಯಕ್ತಿಯಾಗಿ ಹೊರಹೊಮ್ಮೋಕೆ ಸಾಧ್ಯವಾಗುತ್ತೆ. ಇನ್ನು ಇವರು ದೊಡ್ಡ ಎತ್ತರವನ್ನು ತಲುಪೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಮತ್ತು ಸಮಾಜದಲ್ಲಿ ಬುದ್ಧಿವಂತರೆಂದು ಗುರುತಿಸಲ್ಪಡುತ್ತಾರೆ. ಅವರು ತಮ್ಮ ಜೀವನದಲ್ಲಿ ಅತ್ಯುನ್ನತ ಸ್ಥಾನಮಾನಗಳನ್ನು ಸಾಧಿಸಲಿದ್ದಾರೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಲ್ಲಿ ಇರ್ತಕ್ಕಂತಹ ಜನರು ಅದ್ಭುತವಾದ ಶಕ್ತಿ ಹೊಂದಿರುವಂತಹ ವಿಜಯದ ಹಾದಿಯಲ್ಲಿ ನಡೆಯಲು ಇಷ್ಟಪಡುವಂತಹ ಜನರಾಗಿರ್ತಾರೆ. ಈ ರಾಶಿ ಚಕ್ರ ಚಿಹ್ನೆಗಳಿಗೆ ವಿದೇಶ ಪ್ರಯಾಣ ಲಾಭದಾಯಕ. ಹಲವಾರು ಮೂಲಗಳಿಂದ ಹಣ ಬಂದು ಕೈ ಸೇರುತ್ತೆ. ಆಕಸ್ಮಿಕವಾಗಿ ಧನ ಲಾಭವಾಗುತ್ತೆ. ಇದರ ಜೊತೆಗೆ ಸಿಂಹ ರಾಶಿಯವರು ವೈದ್ಯಕೀಯ ಮತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಶ್ರೇಷ್ಠರಾಗುತ್ತಾರೆ. ಸಾಹಿತ್ಯ ಅಥವಾ ಕಲೆ ಇವೆಲ್ಲವೂ ಕೂಡ ಅವರಿಗೆ ತುಂಬ ಮುಖ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
ಸಿಂಹ ರಾಶಿಯವರ ಜೀವನ ಇನ್ನು ಮುಂದೆ ಹೂವಿನ ಹಾದಿಯಾಗಿರುತ್ತೆ. ಇದರಲ್ಲಿ ಕೂಡ ಕಷ್ಟಗಳು ಇರೋದಿಲ್ಲ. ಇನ್ನು ಯಾವುದೇ ನೀವು ಕೆಲಸದಲ್ಲೂ ಕೂಡ ಉತ್ಸಾಹವನ್ನು ದೂರ ಮಾಡ್ಕೊಳ್ಬೇಡಿ, ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಆದಷ್ಟು ಬೇಗ ಕೋಪ ಕಡಿಮೆ ಆದರೆ ವಿಪತ್ತುಗಳು ದೂರವಾಗುತ್ತೆ. ಇಲ್ಲದರೆ ಕೋಪ ಬಂದಷ್ಟೇ ಬೇಗ ಕೋಪವನ್ನು ತಣ್ಣಗೆ ಮಾಡಿಕೊಳ್ಳುವಂತಹ ಧ್ಯಾನ ಯೋಗವನ್ನು ನಿಮ್ಮ ಜೀವನದಲ್ಲಿ ರೂಢಿ ಮಾಡಿಕೊಳ್ಬೇಕು. ಇದರಿಂದಾಗಿ ಕೂಡ ನಿಮ್ಮ ಜೀವನ ವಿಶೇಷತೆಯಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಶ್ರದ್ಧೆ, ಭಕ್ತಿ ಮತ್ತು ದೇವರ ಮೇಲೆ ನಂಬಿಕೆಯನ್ನು ಬಿಟ್ಟುಕೊಡಬೇಡಿ. ಸಿಂಹ ರಾಶಿಯವರು ಎಲ್ಲರನ್ನ ಕೂಡ ಒಂದೇ ಮಟ್ಟದಲ್ಲಿ ನೋಡ್ತಾರೆ. ಎಲ್ಲರನ್ನ ಸಮನಾಗಿ ನೋಡಿಸಿಕೊಳ್ಳುವಂತಹ ಮನಸ್ಥಿತಿ ನಿಮಗಿರೋದ್ರಿಂದ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಹೆಚ್ಚು ಒಂದು ಗೋಚರಿಸುತ್ತದೆ. ಆದರೆ ಸಿಂಹ ರಾಶಿಯವರಿಗೆ ಇರ್ತಕ್ಕಂತಹ ಅದೃಷ್ಟ ಸಿಗಲು ಇದೊಂದೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆರೋಗ್ಯವೇ ಭಾಗ್ಯ ಎಂಬಂತೆ ನಿಮ್ಮ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ಈ ಸಮಯದಲ್ಲಿ ದೂರವಾಗುತ್ತೆ. ಜೀವನದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನು ಬರಮಾಡ್ಕೊಳ್ಳೋಕೆ ಖಂಡಿತವಾಗಿ ದುರ್ಗಾ ಮಾತೆಯ ಅನುಗ್ರಹ ನಿಮ್ಮ ಮೇಲಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮುಂದೆ ಆರೋಗ್ಯದ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಈ ರಾಶಿ ಚಕ್ರ ಜನರಿಗೆ ಮುಂದೆ ಬರುವಂತಹ ದಿನಗಳು ತುಂಬಾ ಒಳ್ಳೆಯದೆಂದು ಹೇಳಲಾಗುತ್ತೆ. ಇನ್ನು ಮುಂದೆ ಉದ್ಯೋಗಿಗಳು ಕಚೇರಿಗಳಲ್ಲಿ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗಿ ಬರುತ್ತೆ. ಎಲ್ಲ ರೀತಿಯ ಸ್ಪರ್ಧೆಗಳಲ್ಲಿ ನೀವು ಗೆಲುವನ್ನು ಸಾಧಿಸ್ತೀರಾ. ನಿಮ್ಮ ಜೀವನದ ಮೇಲೆ ಹೆಚ್ಚು ಜಾಗರೂಕರಾಗಿರಬೇಕು. ಕೆಲವರು ನಿಮ್ಮ ಪ್ರಗತಿಗೆ ಅಡ್ಡುಗಾಲು ಹಾಕಲು ಪ್ರಯತ್ನಿಸಬಹುದು. ಆದ್ದರಿಂದ ನೀವು ನಿಮ್ಮ ಗುರಿಯತ್ತ ವಿಶೇಷವಾಗಿ ಗಮನ ಕೊಡಬೇಕಾಗುತ್ತೆ. ಈ ಸಮಯ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಿರುತ್ತೆ. ಎಲ್ಲ ವಿದ್ಯಾಭ್ಯಾಸ ಶಿಕ್ಷಣದಲ್ಲಿ ಕೆಲವು ಬದಲಾವಣೆಗಳನ್ನು ಬರತಕ್ಕಂಥದ್ದು. ನಿಮಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೀವು ಮಾನಸಿಕವಾಗಿ ಮತ್ತು ತುಂಬ ಬಲಶಾಲಿ ಆಗ್ತೀರಾ. ಈ ಅವಧಿಯಲ್ಲಿ ಪ್ರಸ್ತುತವಾಗಿ ಎಲ್ಲ ಕೆಲಸಗಳು ನೀವು ಅಂದುಕೊಂಡಂತಹ ರೀತಿಯಲ್ಲಿ ತಾಳ್ಮೆಯಿಂದ ಮಾಡಬೇಕಾಗುತ್ತೆ ಎಂದು ಹೇಳಬೇಕು. ನೀವು ಈಗ ಬಯಸುವಂತಹ ಜೀವನವನ್ನು ನೋಡ್ತಿದ್ದೀರಿ ಎಂದು ಜ್ಯೋತಿಷಿಗಳು ಹೇಳ್ತಾರೆ. ಒಟ್ಟಾರೆಯಾದಾಗಿಯೂ ಕೂಡ ನೀವು ಸಿಂಹ ರಾಶಿಯವರಾಗಿದ್ದರೆ ಇನ್ನೊಂದು ಜನ್ಮದಲ್ಲಿ ಅಥವಾ ಭವಿಷ್ಯದಲ್ಲಿ ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರೂ ಕೂಡ ನಿಮ್ಮ ಜೀವನದಲ್ಲಿ ಎಂಬ ಹೆಸರಿನ ಮಹಿಳೆ ಬರಬಹುದು. ಅವರು ನಿಮಗೆ ಪರಿಚಯವಾದರೆ ಅವಳೊಂದಿಗೆ ಹೆಚ್ಚು ಸ್ನೇಹಪರವಾಗಿರೋದು ತಪ್ಪಾಗುತ್ತೆ. ಹೆಚ್ಚು ಮಾತನಾಡೋದು ತಪ್ಪಾಗುತ್ತೆ. ಏಕೆಂದರೆ ಅವರು ನಿಮಗೆ ಒಳ್ಳೆಯದನ್ನು ಬಯಸೋದಿಲ್ಲ. ಅವರು ಒಳ್ಳೆಯವರಲ್ಲ. ನಿಮ್ಮ ಜೀವನವನ್ನು ಹಾಳು ಮಾಡೋಕೆ, ಸರ್ವನಾಶ ಮಾಡೋಕೆ ಬಂದಿರುವಂತಹ ವ್ಯಕ್ತಿಯಾಗಿರ್ತಾರೆ. ಈ ಒಂದು ವಿಷಯದಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು. ಇಲ್ಲ ಅಂದರೆ ಸಾಕಷ್ಟು ಕಷ್ಟವನ್ನು ಎದುರಿಸಬೇಕಾಗಿ ಬರುತ್ತೆ. ನಿಮ್ಮನ್ನು ಹಾಳು ಮಾಡೋದ್ರಲ್ಲಿ ಅವರು ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕಾಗಿ ನಿಮ್ಮ ಜೀವನಕ್ಕೆ ಬಂದಿರ್ತಾರೆ. ನಿಮ್ಮ ಕರ್ಮವನ್ನು ಕಳೆಯೋದಕ್ಕೆ ಬಂದಿರ್ತಾರೆ. ಈ ಮಹಿಳೆಯ ಜೊತೆ ಹೆಚ್ಚು ಹಂಚಿಕೊಳ್ಬೇಡಿ. ನಿಮ್ಮ ಜೀವನದಿಂದ ದೂರ ಇಡೋಕೆ ಉತ್ತಮವಾದ ಕೆಲಸವನ್ನು ಮಾಡಬೇಕಾಗುತ್ತೆ. ನಿಮ್ಮ ಮನೆಯನ್ನು ನಾಶ ಮಾಡುವಂತಹ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ನಂಬೋದಕ್ಕೆ ಹೋಗಬೇಡಿ. ಈ ಎಲ್ಲ ದುಷ್ಟ ಕಣ್ಣುಗಳಿಂದ ದೂರವಾಗೋಕೆ ಈ ಸಮಯ ನೀವು ಮಾಡಬೇಕಾದಂತಹ ಸಣ್ಣ ಪರಿಹಾರ ಅಂದರೆ ಮನೆಯನ್ನು ಸ್ವಚ್ಛಗೊಳಿಸುವಾಗ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಿ ಮನೆ ಬಾಗಿಲಿಗೆ ಆಲೋವೆರಾ ಗಿಡವನ್ನು ಕಟ್ಟಬೇಕು. ಮತ್ತು ನಿಂಬೆಹಣ್ಣು, ಮೆಣಸಿನಕಾಯಿಯನ್ನು ಒಂದು ಗೋಡೆಗೆ ನೀವು ತಗಲು ಹಾಕೋದು ಒಳ್ಳೆಯದು. ದೃಷ್ಟಿಗೊಂಬೆಯನ್ನು ನಿಮ್ಮ ಮನೆ ಮುಂಭಾಗದಲ್ಲಿ ಇಡೋದ್ರಿಂದ ಯಾವುದೇ ದುಷ್ಟ ಕಣ್ಣುಗಳು ಬರೋದಿಲ್ಲ. ದೃಷ್ಟಿ ಗಣಪತಿಯನ್ನು ನೀವು ಒಂದು ಫೋಟೋವನ್ನು ತಂದು ಪೂಜಿಸೋದು ಅತ್ಯುತ್ತಮ. ಇದೇ ರೀತಿ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ದೈವ ಬಲ ಅನ್ನೋದು ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸುತ್ತೆ. ನಿಮ್ಮ ಜೀವನದಲ್ಲಿ ಶಕ್ತಿಯನ್ನು ಕೊಡುತ್ತೆ. ಶಿವನ ದೇವಸ್ಥಾನಕ್ಕೆ ಬಿಲ್ವ ಪತ್ರೆಯನ್ನು ಪ್ರತಿ ಸೋಮವಾರ ಅರ್ಪಿಸ್ತಾ ಬನ್ನಿ. ಇದರಿಂದಾಗಿ ನಿಮ್ಮ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ಪರಿಹಾರ ಆಗೋದ್ರ ಜೊತೆಗೆ ಶಿವನ ಸಂಪೂರ್ಣವಾದ ಅನುಗ್ರಹದಿಂದ ನೀವು ಬೇಡಿದಂತಹ ಪ್ರತಿಯೊಂದು ಬೇಡಿಕೆಯನ್ನು ಕೂಡ ಆ ಮಂಜುನಾಥ ಸ್ವಾಮಿ ನಿಮಗೆ ಆಶೀರ್ವಾದದ ಮೂಲಕ ಕರುಣಿಸ್ತಾನೆ. ಸಿಂಹ ರಾಶಿಯವರಿಗೆ ಇನ್ನು ಮುಂದೆ ಸುಖ, ಶಾಂತಿ, ನೆಮ್ಮದಿಯ ಜೀವನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ಅದೃಷ್ಟವನ್ನು ಬರಮಾಡಿಕೊಂಡು ನೆಮ್ಮದಿಯನ್ನು ಕಂಡುಕೊಂಡು ಸಿಂಹ ರಾಶಿಯವರು ಯಶಸ್ಸನ್ನ ಮೆಟ್ಟಿಲನ್ನು ಹತ್ತೋಕೆ ಸಿದ್ಧರಾಗಿದ್ದಾರೆ. ಈ ಒಂದು ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.